हनुमान मंदिरच्या हनुमान नगर मधील हनुमान मंदिर मध्ये महाप्रसादचा वाटप प्रारंभ झालेला आहे. श्री रामचंद्र प्रभु की ತಾಟಿನಲ್ಲಿ ಯಾರು ಅನ್ನ ಪ್ರಸಾದವನ್ನು ಬಿಡಬೇಡಿ. ಅದೇ ರೀತಿ ಯಾವ ಭಕ್ತರಿಗೆ ಮಹಾಪ್ರಸಾದಕ್ಕಾಗಿ ದೇಣಿಗೆಯನ್ನು ಕೊಡುವುದಿದೆಯೋ ಅಂಥ ಭಕ್ತರು ನಮ್ಮ ಮಂದಿರದ ಎದುರುಗಡೆ ನಮ್ಮ ಕಾರ್ಯಕರ್ತರು ಕುಳಿತುಕೊಂಡಿದ್ದಾರೆ. ದಯವಿಟ್ಟು ಮಹಾಪ್ರಸಾದಕ್ಕಾಗಿ ದೇಣಿಗೆಯನ್ನು ಕೊಟ್ಟು ಕೃತಾರ್ಥರಾಗಬೇಕೆಂದು ಸದ್ಭಕ್ತ ನೀಯಾಗಿ ಲಾಭ ಯಾವ್ಯಾಸಿ ನಂಬರ್ ವಿನಂತಿ. ಹನುಮಾನ್ ನಗರದ ಹನುಮಾನ್ ಮಂದಿರದಲ್ಲಿ ಈಗಾಗಲೇ ಪ್ರಸಾದ ವಿತರಣೆಯಾಗುತ್ತಿದೆ. ಭಕ್ತಾದಿಗಳು ಮಹಾಪ್ರಸಾದವನ್ನು ಸ್ವೀಕರಿಸಬೇಕಾಗಿ ನಂಬರ್ ವಿನಂತಿ. ಫ್ಯಾಮಿಲಿ ಮೆಂಬರ್ಸ್ ಫ್ಯಾಮಿಲಿ ಮೆಂಬರ್ಸ್ दोघांचा फोटो मारू नका. ಇವತ್ತು ಬೆಳಿಗ್ಗೆ ಸರಿಯಾಗಿ 4:45 ಸಂಕಲ್ಪ ಸ್ಟಾರ್ಟ್ ಮಾಡಿ 5 ಗಂಟೆಗೆ ಮಹಾಭಿಷೇಕ ಚಾಲು ಮಾಡಿದ್ದೇವೆ. ಮಹಾಭಿಷೇಕ ಅಂದ್ರೆ ನಮ್ಮದು ಪೂರ್ಣ ಎಲ್ಲ ಆಗ್ತದೆ. ಅದರೊಳಗೆ ಗಣ ಸೂಕ್ತ ಆಗ್ತದೆ, ರುದ್ರ ಸೂಕ್ತ ಆಗ್ತದೆ, ಪುರುಷ ಸೂಕ್ತ ಆಗ್ತದೆ, ಮತ್ತೆ ಮನ್ಯು ಸೂಕ್ತ ಆಗ್ತದೆ. ಹಿಂಗೆ ಎಲ್ಲ ಸೂಕ್ತಗಳನ್ನು ಹೇಳಿ ಶಾಸ್ತ್ರೋಕ್ತವಾಗಿ ಷೋಡಶೋಪಚಾರ ಪೂಜೆಯನ್ನು ನಾವು ಹನುಮನ್ ದೇವರಿಗೆ ಸಲ್ಲಿಸ್ತೇವೆ. ಆ ಹನುಮನ್ ದೇವರಿಗೆ ನಾವು 5 ಗಂಟೆಯಿಂದ 6:15 ಗಂಟೆವರೆಗೆ ಷೋಡಶೋಪಚಾರ ಪೂಜಾ ಮಾಡಿದ್ದೇವೆ. ಪೂಜಾ ಮಾಡಿದ ತಕ್ಷಣ ನಮ್ಮ ಹೆಣ್ಮಕ್ಳೆಲ್ಲ ಸೇರ್ಕೊಂಡು ನಾವು ಸಮಸ್ತ ನಮ್ಮ ಹನುಮಾನ್ ನಗರದ ಬಂದು ಭಗಿನಿಯರೆಲ್ಲ ಸೇರ್ಕೊಂಡು ಹನುಮನ್ ದೇವ್ರನ್ನ ತೊಟ್ಲಾಗ ಹಾಕಿದ್ರು. ತೊಟ್ಲಾಗ ಹಾಕಿ ಆರತಿ ಪದಗಳನ್ನೆಲ್ಲ ಹೇಳಿದ್ರು, ಜೋಗುಳ ಪದಗಳನ್ನು ಹೇಳಿದ್ರು, ತೊಟ್ಟಿಲ ಪದಗಳನ್ನು ಹೇಳಿದ್ರು. ಇದೆಲ್ಲ ಆತು. ಈಗ ವಿಷ್ಣು ಸಹಸ್ರನಾಮ, ರಾಮಕೃಷ್ಣ ಇದು ರಾಮರಕ್ಷಾ ಪಠಣ, ಮತ್ತೆ ಹನುಮಾನ್ ದೇವರ ಪಠಣ, ಚಾಲೀಸ, ಹನುಮಾನ್ ದೇವರ ಚಾಲೀಸ ಎಲ್ಲ ಪಠಣಗಳು ನಡೆದಾವ ನಮ್ಮ ಸುಹಾಸಿನಿಯರಿಂದ. ಇನ್ನು ಇದು ಮುಗಿದ ತಕ್ಷಣ 1 ಗಂಟೆಗೆ ನಾವು ಮಹಾಪ್ರಸಾದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಈ ಮಹಾಪ್ರಸಾದಕ್ಕೆ ಸುತ್ತಮುತ್ತಲಿನ ಸದಾಶಿವ ನಗರ ಆಯ್ತು, ಮಾಳಮಾರುತಿ ಆಯಿತು, ಸಹ್ಯಾದ್ರಿ ನಗರ ಆಯಿತು, ಆಮೇಲೆ ಇಲ್ಲಿ ಕುವೆಂಪು ನಗರ, TV ಸೆಂಟ್ರು, ಹಿಂಗೆ ಸುತ್ತಮುತ್ತಲಿನ ಎಲ್ಲ ಜನರು ಇಲ್ಲಿ ಬರ್ತಾರೆ. ಜಾಧವ್ ನಗರ, ಸದಾಶಿವ ನಗರದಿಂದ ಸುಮಾರು 6:30ರಿಂದ 7ರಿಂದ 7:30 8 ಸಾವಿರ ತನಕ ಮಹಾಪ್ರಸಾದ ಆಗ್ತದೆ. ನಮ್ಮಲ್ಲಿ ಸ್ವಲ್ಪ ವಿಶೇಷ ರೀತಿಯೊಳಗೆ ನಾವು ಬಹಳ ಕಾಳಜಿಪೂರ್ವಕವಾಗಿ ವಿಜೃಂಭಣೆಯಿಂದ ಇದನ್ನು ಮಾಡಿಸ್ತೇವೆ. ಮತ್ತೆ 16 ವರ್ಷ ಆಯ್ತು. ಇದು 17ನೇ ಮಹಾಪ್ರಸಾದ ಇದು ನಾವು ಮಾಡ್ತಾ ಇರೋದು. ಸಕ್ಸಸ್ ಆಗಿ 17ನೇ ವರ್ಷ. ಮತ್ತು ನಮ್ಮದೆಲ್ಲ ಲೆಕ್ಕಪತ್ರ ಎಲ್ಲ ಕ್ಲಿಯರ್ ಇರ್ತಾವ, ಆಡಿಟ್ ಆಗ್ತಾವೆ ಇವು CA ಕಡೆಯಿಂದ. ಹಿಂಗಾಗಿ ಜನರ ವಿಶ್ವಾಸನೂ ನಮ್ಮಲ್ಲಿದೆ ನಮ್ಮ ಕಮಿಟಿ ಮೇಲೆ. ಹಿಂಗಾಗಿ ನಾವು ಅದ್ಭುತವಾದ ಈ ಕಾರ್ಯಕ್ರಮ ನಡೆಸ್ಕೊಂಡು ಹೊಂಟಿದ್ದೀವಿ. ನಮಗೆ ಜನರದ್ದು ಆಶೀರ್ವಾದ ಭಾಳ ಇದೆ ಮತ್ತು ಕೋಆಪರೇಷನ್ ಭಾಳ ಇದೆ. ಈ ಕೋಆಪರೇಷನ್ ಇರೋದೇ. ನಾನು ಪ್ರಪ್ರಥಮವಾಗಿ ಹನುಮಾನ್ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳುತ್ತಾ, ನಾವು ಕಳೆದ 17 ವರ್ಷದಿಂದ ಇದು ಮಹಾಪ್ರಸಾದ ಕಾರ್ಯಕ್ರಮ ಆಯೋಜನೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಮಗೆ ಜನರ ಸಹಕಾರ, ಸಹಾಯ, ತನು ಮನ ಧನದಿಂದ ಎಲ್ಲರೂ ಸಹಕಾರ ನೀಡಿದ್ದಕ್ಕೆ ನಾವು 17ನೇ ವರ್ಷದ ಪಾದಾರ್ಪಣೆ ಮಾಡಿ ಯಶಸ್ವಿಯಾಗಿ ನಾವು ಎಲ್ಲರಿಗೆ ಎಲ್ಲ ನಮ್ಮ ಹನುಮಾನ್ ನಗರ ಇರ್ಬೋದು, ಸುತ್ತಮುತ್ತಲೆಲ್ಲ ನಗರ ಇರ್ಬೋದು, TV ಸೆಂಟರ್ ಇರ್ಬೋದು, ಜಾಧವ್ ನಗರ ಇರ್ಬೋದು, ಎಲ್ಲ ನಗರಗಳ ರಹಿವಾಸಿಗಳು ಬಂದು ನಮಗೆ ತನು ಮನದಿಂದ ಸಹಾಯ ಮಾಡಿ ನಮಗೆ ಸಹಕಾರ ಮಾಡ್ತಾರ. ಅವರಿಂದ ಎಲ್ಲರ ಸಹಕಾರದಿಂದ, ಅವರ ಆಶೀರ್ವಾದದಿಂದ ನಾವು ಇವತ್ತು 17ನೇ ಮಹಾಪ್ರಸಾದನ ಆಚರಣೆ ಮಾಡ್ತಾ ಇದ್ದೀವಿ. ಸೊ ಇದು ಒಂದು ನಮಗೆ ಅವರ ನೀಡಿದಂತ ನಮಗೆ ಸಹಕಾರ. ನೋಡಿ, ಭಕ್ತಾಧಿಕಾರಿಗಳು ತಮ್ಮ ಇಚ್ಛೆ ಅನುಸಾರ ಅದಕ್ಕೆ ಯಾರೋ ಅದು ಒತ್ತಾಯಪೂರ್ವಕ ಮಾಡಲ್ಲ. ಅವರ ಮನಸ್ಸಿಗೆ ಈ ಒಂದು ಹನುಮನ್ನ ದೇವಸ್ಥಾನಕ್ಕೆ ಬಂದು ಪ್ರತಿ ಶನಿವಾರ ಬಂದು ಆಶೀರ್ವಾದ ಪಡಿತಾರ. ಭಾಗ್ಯನಗರದಿಂದ ಬರ್ತಾರ, ತಿಳಿಕೋಡಿಂದ ಬರ್ತಾರ ಅಂತಂದ್ರೆ ನಾವು ಅವ್ರಿಗೆ ಯಾರಿಗೂ ನಾವು ಕರ್ಲಿಕ್ಕೆ ಹೋಗಲ್ಲ. ಅವ್ರ ಮನಸ್ಸಲ್ಲಿ ಏನೋ ಒಂದು ಭಕ್ತಿ ಇಟ್ಕೊಂಡಿರ್ತಾರ ಭಕ್ತಾದಿಗಳು. ಅವ್ರ ಮನಸ್ಸನ್ನ ಏನಿರ್ತದೆ ಅದು ಈಡೇರಿಸ್ತಿದೆ. ಅದಕ್ಕೆ ಅದ್ರ ಮೇಲೆ ವಿಶ್ವಾಸ ಇಟ್ಟಿದಾರ ಜನರು. ಆ ವಿಶ್ವಾಸನೇ ಇದು ಒಂದು ನಮಗೆ ಗುರಿ ತಲುಪಲಿಕ್ಕೆ ಸಾಧ್ಯ ಆಗ್ತಾ ಇದೆ. ರಾಹುಲ್ ಮೇತ್ರಿ ಅಂತೇಳಿ ಅಧ್ಯಕ್ಷರು, ಮಹಾಪ್ರಸಾದ ಕಮಿಟಿ, ಹನುಮಾನ್ ನಗರ. ಹನುಮಾನ್ ಜಯಂತಿ ಮಹಾಪ್ರಸಾದ ಕಮಿಟಿಯವರಾದಂತಹ ದೇಶಪಾಂಡೆ ಅವರು, ಅಳಗುಂಡ್ಗೆ ಅವರು, ರಾಹುಲ್ ಮೇತ್ರಿ ಅವರು ಹಾಗೂ ನಿರ್ದೇಶಕ ಮಂಡಳಿಯವರು ಎಲ್ಲ ಸೇರಿ ಇದನ್ನ ನಡೆಸ್ಕೊಡ್ತಾ ಇದ್ದಾರೆ. ಇದು ಪ್ರತಿ ವರ್ಷ ಈಗ 16 ವರ್ಷಗಳಿಂದ ನಡೀತಾ ಬರ್ತಾ ಇದೆ. ಇದು 17ನೇ ವರ್ಷ ಈಗ.
ಇಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ವಾರದಲ್ಲಿ ಒಂದು ದಿನ ನಾವು ಮಹಿಳೆಯರೆಲ್ಲ ಕೂಡಿ ಇಲ್ಲಿ ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮ, ಸೌಂದರ್ಯ ಲಹರಿ, ಭಗವದ್ಗೀತಾ ಪಾರಾಯಣ ಇದನ್ನೆಲ್ಲ ಮಾಡ್ತೀವಿ. ನಮ್ಮ ಹೆಣ್ಣು ಮಕ್ಕಳ ಕಾರ್ಯಕ್ರಮಕ್ಕೆ ಹನುಮಾನ್ ಜಯಂತಿ ಮಹಾಪ್ರಸಾದ ಕಮಿಟಿಯವರು ತುಂಬಾ ಚೆನ್ನಾಗಿ ಸಹಕಾರವನ್ನು ಕೊಟ್ಟು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಹನುಮಾನ್ ನಗರದ ಜನ ನಾವೆಲ್ಲ ಅಕ್ಕ ತಂಗಿರಾಗಿ, ಅಣ್ಣ ತಮ್ಮಂದರಾಗಿ ತುಂಬಾ ಚೆನ್ನಾಗಿ ಕಾರ್ಯಕ್ರಮಗಳನ್ನು ಎಲ್ಲವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೇವೆ. ಇಲ್ಲಿ ಬರೀ ಹನುಮಾನ್ ಜಯಂತಿ ಕಾರ್ಯಕ್ರಮ ಅಂತ ಅಲ್ಲ, ರಾಮನ ನವಮಿ ಕಾರ್ಯಕ್ರಮ ನಡೀತದ, ಹನುಮಾನ್ ಜಯಂತಿ ಕಾರ್ಯಕ್ರಮ ನಡೀತದ. ಆಮೇಲೆ ಜನವರಿ 29ಕ್ಕೆ ಪವಮಾನ ಹೋಮವನ್ನು ಇಲ್ಲಿ ಮಾಡ್ತಾರೆ. ಕಾರ್ಯಕ್ರಮಗಳು, ದೇವ್ರ ಕಾರ್ಯಕ್ರಮಗಳೆಲ್ಲ ನಡೀತಾ ಇರುತ್ತೆ. ಪ್ರತಿ ವಾರ ಭಜನೆ ಕೂಡ ಇರುತ್ತೆ ಇಲ್ಲಿ ದೇವಸ್ಥಾನಗಳಲ್ಲಿ. ಇಲ್ಲಿ ಹನುಮಂತ ತುಂಬಾ ಶಕ್ತಿಯುತವಾಗಿದ್ದಾನೆ ಅಂತ ಮೊದಲಿಂದ ಪ್ರತೀತಿ. ಹಾಗಾಗಿ ಬರೀ ಹನುಮಾನ್ ನಗರ ಅಲ್ಲ, ಹನುಮಾನ್ ನಗರದ ಸುತ್ತಮುತ್ತ ಎಲ್ಲಾ ಪ್ರದೇಶಗಳಿಂದ ಜನ ಇಲ್ಲಿಗೆ ಬರ್ತಾರೆ, ಹನುಮಂತನಿಗೆ ನಡ್ಕೋತಾರೆ. ಹನುಮಂತನಿಗೆ ಪೂಜೆ ಪುರಸ್ಕಾರಗಳು ಸಹ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಹನುಮಾನ್ ಹೌದು, ಭಕ್ತರ ಈಡೇರ್ತದ ಇಲ್ಲಿ. ಮತ್ತೆ ವಿಶೇಷವಾಗಿ ಹನುಮಾನ್ ಜಯಂತಿ ಮಹಾಪ್ರಸಾದ ಕಮಿಟಿಯವರು ಇದನ್ನೆಲ್ಲ ನಿಂತು ನಡೆಸ್ತಾರೆ ಈ ಎಲ್ಲ ಕಾರ್ಯಕ್ರಮವನ್ನ. ನಮ್ಮ ಮಹಿಳೆಯರಿಗೂ ಎಲ್ಲಾ ರೀತಿಯ ಕಾರ್ಯಕ್ರಮಗಳಿಗೆ ತುಂಬಾ ಹಿಂದೆ ನಿಂತು ತುಂಬಾ ಚೆನ್ನಾಗಿ ಸಹಕಾರವನ್ನು ಕೂಡ ಕೊಡ್ತಾರೆ. ಖಂಡಿತವಾಗಿ ಹಾಗೆ. ಇಲ್ಲಿ ಕಮಿಟಿ ತುಂಬಾ ಚೆನ್ನಾಗಿದೆ. ಅವರು ಹಿಂದಿನ ಸಹಕಾರ ಇದೆಲ್ಲ ಕಾರ್ಯಕ್ರಮ ನಡೆಯೋಕೆ ಕಾರಣ ಆಗಿದೆ. ಹಾಗಾಗಿ ನಾವು ಎಲ್ಲ ತುಂಬಾ ಉತ್ಸಾಹದಿಂದ ಅವ್ರ ಜೊತೆಗೂಡಿ ನಾವು ಎಲ್ಲ ಕೆಲಸ ಮಾಡ್ತೇವೆ. ಶಿಸ್ತಿನಿಂದ ನಡೀತಾ ಇರ್ತದ ಹಾಗಾಗಿ ಕೆಲಸ ಕಾರ್ಯಗಳೆಲ್ಲ. ನನ್ನ ಹೆಸರು ಸಂಧ್ಯಾ ಭಟ್ ಅಂತ. ಪ್ರತಿ